200 300 510 520 530 540 541 542 543 544 545 546 ಇದೆ ನನ್ನ ಹತ್ರ. ಹೌದಾ? ನೀವೆಷ್ಟು ಜನ ಇದ್ದೀರಾ? ನೀವು 4 ಜನ ಇದ್ದೀರಾ. ಹೌದಾ? 4 ಜನರಿಗೆ ನಾನು ಇದನ್ನ ಹಂಚ್ಬೇಕು. ಫಸ್ಟ್ ನಾನು ಏನ್ ಮಾಡ್ತೀನಿ, 500 ರೂಪಾಯಿನ ತಗೊಳ್ತೀನಿ. 100 ರೂಪಾಯಿನ ಹಂಚ್ತೇನೆ. ನನ್ನ ಹತ್ರ ಎಷ್ಟಿದೆ? 100 ರೂಪಾಯಿ 5 ಇದೆ. ನೀವೆಷ್ಟು ಜನ ಇದ್ದೀರಾ? 4 ಜನ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಎಲ್ಲರಿಗೂ ಒಂದೊಂದನ್ನ ಕೊಡ್ತೇನೆ. ನನ್ನ ಹತ್ರ 5 ನೋಟ್ ಇತ್ತು, ನಾನು ಎಲ್ಲರಿಗೂ ಒಂದು ಕೊಟ್ಟೆ. ಈಗ ನನ್ನ ಹತ್ರ ಎಷ್ಟು ಉಳಿದಿದೆ? 1. ಈಗ ಇನ್ನೊಂದು ರೌಂಡ್ ಕೊಡ್ಲಿಕ್ಕೆ ಬರುತ್ತಾ? ಇದನ್ನ ಇನ್ನೊಂದು ರೌಂಡ್ ಕೊಡ್ಲಿಕ್ಕೆ ಬರುತ್ತಾ? ಇನ್ನೊಂದು ರೌಂಡ್ ಕೊಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ನನ್ನ ಹತ್ರ 5 ಇತ್ತು. 5ರಲ್ಲಿ ನಿಮ್ಗೆ ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದೀನಿ? ಒಬ್ಬೊಬ್ಬರಿಗೆ ಎಷ್ಟು? 1. ಒಬ್ಬರಿಗೆ 1. ಹಾಗಾದ್ರೆ 4 ಜನಕ್ಕೆ ಕೊಡುವಾಗ ಎಷ್ಟು ಖಾಲಿ ಆಯ್ತು? 4 ನೋಟುಗಳು ಖಾಲಿ ಆಯ್ತು. ಹೌದಾ? ಈಗ ನನ್ನ ಹತ್ರ ಎಷ್ಟು ಉಳಿತು? 1. 5ರಲ್ಲಿ 4 ಕಳೆದ್ರೆ 1 ಉಳಿತು. ಈಗ ನಾನು ಏನ್ ಮಾಡ್ತೀನಿ, ಈ 10ರ ಸ್ಥಾನದಲ್ಲಿ ಇದೆಯಲ್ಲ 10 ರೂಪಾಯಿ 4 ನೋಟ್ ಇದೆಯಲ್ಲ, ಈ 4 ನೋಟುಗಳನ್ನ ನಾನು ತಗೊಳ್ತೇನೆ. ಇಲ್ಲಿ 100 ರೂಪಾಯಿದೊಂದು, ಇಲ್ಲಿ 4 ನೋಟ್ ಇದೆ. ಆಯ್ತಾ? ಈ 4 ನೋಟುಗಳನ್ನ ತಗೊಂಡೆ. ಅಲ್ಲಿ ಎಷ್ಟಾಯ್ತು? 140. ಈ 140 ನಾನು ಹೇಗೆ ಹಂಚ್ಲಿ? 100 ರೂಪಾಯಿ ನೋಟನ್ನ ಒಬ್ರಿಗೆ ಕೊಟ್ಟರೆ ಸರಿ ಆಗುತ್ತಾ? ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದನ್ನ ಬ್ಯಾಂಕಿಗೆ ಕೊಟ್ಟು ನಾನು ಏನ್ ಮಾಡ್ತೀನಿ, ಬ್ಯಾಂಕ್ ಅಲ್ಲಿ ಹೋಗಿ ಚೇಂಜ್ ಅನ್ನ ತಗೊಳ್ತೇನೆ. ಗೊತ್ತಾಯ್ತಾ? ಈ 100 ರೂಪಾಯಿ ಬದಲಿಗೆ ನಾನು ಏನ್ ಮಾಡ್ತೀನಿ, 10 ರೂಪಾಯಿದು 10 ನೋಟು ತಗೊಳ್ತೀನಿ. 10, 20, 30, 40, 50, 60, 70, 80, 90, 100 ರೂಪಾಯಿ ಆಯ್ತಾ ಈಗ? ಹಾಗಾದ್ರೆ ಇದು ಬೇಡ ನನಗೆ. ಈ 10 ರೂಪಾಯಿದು 10 ನೋಟು ತಗೊಂಡೆ. ಆಗ 4 ಇತ್ತು ನನ್ನ ಹತ್ರ. ಅಲ್ಲಿಗೆ 14 ಆಯ್ತು. ಹೌದಾ? 14 ಆಯ್ತಾ ಇಲ್ವಿ? 10 ರೂಪಾಯಿ 14 ನೋಟ್ ಆಗಿದೆ ತಾನೆ? ಈ 14 ನೋಟುಗಳನ್ನ ನಾನೀಗ ಹಂಚ್ತೇನೆ. ಫಸ್ಟ್ ಎಲ್ಲರಿಗೂ ಒಂದೊಂದನ್ನ ಕೊಡ್ತೀನಿ. ಮತ್ತೆ ಉಳಿತೆ ನನ್ನ ಹತ್ರ. ಮತ್ತೆ ಹಂಚ್ಬೋದಲ್ಲ, ತುಂಬಾ ಇದೆಯಲ್ಲ. ಇನ್ನೊಂದು ರೌಂಡ್ ಹಂಚ್ಲೆ. ಮತ್ತೆ ಒಂದೊಂದನ್ನು ಕೊಡೋಣ. ಈಗ ಮತ್ತೆ ಇದೆಯಲ್ಲ ನನ್ನ ಹತ್ರ. ಈಗ ಹಂಚ್ಬೋದ? ಮತ್ತೆ ಇನ್ನೂ ಒಂದು ರೌಂಡ್ ಹಂಚ್ತೀನಿ. ಹಂಚಿದೆ. ಈಗ ಎಷ್ಟು ಉಳಿತು ನನ್ನ ಹತ್ರ? 2. ಇನ್ನೊಂದು ರೌಂಡ್ ಹಂಚ್ಲಿಕ್ಕೆ ಆಗುತ್ತಾ? ಇನ್ನೊಂದು ರೌಂಡ್ ಹಂಚ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನೀಗ ಎಷ್ಟು ಸಲ ಕೊಟ್ಟೆ ನಿಮಗೆ? 3 ಸಲ ಕೊಟ್ಟೆ. ಹೌದಾ? ನಾನು ನಿಮ್ಗೆ 3 ಸಲ ಕೊಟ್ಟೆ. ಇವನಿಗೆ 3 ನೋಟ್ ಕೊಟ್ಟೆ, ಇವಳಿಗೆ 3, ಇವಳಿಗೆ 3, ಅವಳಿಗೆ 3 ಅಲ್ಲ, 3 ನೋಟನ್ನ ಕೊಟ್ಟೆ. 10 ರೂಪಾಯಿದು 3 ಕೊಟ್ಟಿದ್ದೀನಿ. 4 ಜನರಿಗೆ ಕೊಡುವಾಗ ಎಷ್ಟಾಯ್ತು? 3 3 3 3 2 6 3 3 9 3 12 ಆಯ್ತು. 12 ನೋಟು ಖಾಲಿ ಆಯ್ತು ನನ್ನ ಹತ್ರ. 12 ನೋಟುಗಳನ್ನ ನಿಮಗೆ ಕೊಟ್ಬಿಟ್ಟಿದ್ದೀನಿ. ನಾನು ನಿಮ್ 4 ಜನಕ್ಕೆ 12 ನೋಟ್ ಕೊಟ್ಟಿದ್ದೀನಿ. ನನ್ನ ಹತ್ರ ಎಷ್ಟು ಉಳಿತು? 2 ಉಳಿತು. ಹೌದಾ? 4ರಲ್ಲಿ 2 ಕಳೆದ್ರೆ 2, 1ರಲ್ಲಿ 1 ಕಳೆದ್ರೆ 0. ಈಗ ಏನ್ ಮಾಡ್ತೀನಿ, ಇದ್ರ ಜೊತೆಗೆ ಈ ಬಿಡಿ 1 ರೂಪಾಯಿ ಇದಾವಲ್ಲ, ಈ 1 ರೂಪಾಯಿಗಳನ್ನ ನಾನು ಸೇರಿಸ್ತೀನಿ. ಇದರ ಜೊತೆಗೆ 1 ರೂಪಾಯಿಗಳನ್ನ ಸೇರಿಸ್ತೀನಿ. ಎಷ್ಟಾಯ್ತು? ಇದು 20, ಇದು 6, 26 ಆಯ್ತಾ? ಹಾಗಾದ್ರೆ ಈ 6ಅನ್ನ ಇಲ್ಲಿ ಸೇರಿಸ್ಕೊಳ್ರಿ. 26 ಆಯ್ತು ಈಗ. ಹೌದಾ? ಈಗ 26ನ್ನ ನಾನು ಹಂಚ್ಬೇಕಾದ್ರೆ 10 ರೂಪಾಯಿದು ಎಷ್ಟಿದೆ? ಹಂಚ್ಲಿಕ್ಕೆ ಆಗುತ್ತಾ ಈಗ? ಇಲ್ಲ. ಅದನ್ನ ಏನ್ ಮಾಡ್ಕೊಳ್ಳೋಣ? 1 ರೂಪಾಯಿ ಮಾಡ್ಕೊಳ್ಳೋಣ. ಈ 10 ರೂಪಾಯಿ 20 ರೂಪಾಯಿ ಬದಲಿಗೆ ನಾನು ಏನ್ ಮಾಡ್ತೀನಿ, 1 ರೂಪಾಯಿ ನೋಟುಗಳನ್ನ ತಗೊಳ್ತೀನಿ. ಗೊತ್ತಾಯ್ತು? 20 ರೂಪಾಯಿ ಬದಲಿಗೆ 1 2 3 4 5 6 7 8 9 10 11 12 13 13 14 15 16 17 18 19 20 ಆಯ್ತಾ? ಆ 20 ಇದು 6 ಎಷ್ಟಾಯ್ತು? ಅಲ್ಲಿಗೆ 26 ಇದೆ ನನ್ನ ಹತ್ರ. ಈಗ 26 ನಾನು ಹಂಚಿಲ್ಲ ಎಲ್ಲರಿಗೂ. ಫಸ್ಟ್ 1 ಕೊಡ್ತೀನಿ. ಎಲ್ಲರಿಗೂ 1 ಕೊಟ್ಟೆ. ಮತ್ತೆ ಇದೆಯಾ ನನ್ನ ಹತ್ರ ಈಗ? ಇದೆ. ಮತ್ತೆ ಹಂಚ್ಬೋದಾ? ಮತ್ತೆ 1 1 1 1 ಮತ್ತೆ ಹಂಚ್ಬೋದಾ? ತುಂಬಾ ಇದಾವಲ್ವಾ? ಮತ್ತೆ 1 1 ಮತ್ತೆ ಹಂಚ್ಬೋದಾ?
ಮತ್ತೆ ಹಂಚ್ಬೋದಾ? ಮತ್ತು ಹಂಚ್ಬೋದಾ ನೋಡ್ರಿ? ಹಂಚ್ಬೋದಲ್ಲ, ಜಾಸ್ತಿ ಇದೆಯಲ್ಲ. ಇನ್ನೊಂದ್ಸಲ ಈಗ ಎಷ್ಟು ಉಳಿತು? ಹಂಚ್ಲಿಕ್ಕೆ ಆಗುತ್ತಾ? ಇಲ್ಲ. ಹಾಗಾದ್ರೆ ನಿಮಗೆ ₹1 ನೋಟ್ ಎಷ್ಟು ಕೊಟ್ಟಿದ್ದೀನಿ ನೋಡಿ. 6. ಒಬ್ಬೊಬ್ರಿಗೆ ಎಷ್ಟು ಬಂದಿದೆ? 6. ಒಬ್ರಿಗೆ 6. ಇವನಿಗೆ 6, 6, 6, 12, 6, 18. 18, 6, 24 ನೋಟುಗಳು ಖಾಲಿ ಆಯ್ತು. ಹೌದಾ? 24 ನೋಟು ಖಾಲಿ ಆಯ್ತು. ನನ್ನ ಹತ್ರ ಎಷ್ಟು ಉಳಿತು ಈಗ? 2. 6 4 ಕಳೆದ್ರೆ 2, 2 2 ಕಳೆದ್ರೆ 0. ಹೌದಾ? ಇದು ನನ್ನ ಹತ್ರ ಉಳಿದಿದ್ದು. ಇದು ನಿಮ್ಮ ಹತ್ರ ಇರೋದು ನೋಡಿ. ನಿಮ್ಮ ಹತ್ರ ಎಷ್ಟಿದೆಯಾ ನೋಡಿ? 136 ಇದೆಯಾ? ಇದೆ ಅಲ್ವಾ? ನೋಡಿ, 546ನ್ನ 4 ಜನರಿಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ದುಡ್ಡು ಬಂತು? 136, 136, 136. ನನ್ನ ಹತ್ರ ಎಷ್ಟು ಉಳಿತು? ನನ್ನ ಹತ್ರ ಎಷ್ಟು ಉಳಿತು? ಇದು ಶೇಷ, ಅದು ಭಾಗಲಬ್ಧ. ಗೊತ್ತಾಯ್ತಾ? ಸಾಕು.